ಆದಿತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಆಯೋಜನೆ. ಬಳ್ಳಾರಿ ನಗರದ ತಾಳೂರು ಮುಖ್ಯ ರಸ್ತೆಯ ರೇಣುಕಾನಗರದ 17ನೇ ಕ್ರಾಸ್ ಬಳಿಯ ಸರ್ಕಾರಿ ಶಾಲೆಯಲ್ಲಿ ಇದೇ ಡಿಸೆಂಬರ್ 28ರಂದು ಬೆಳಗ್ಗೆ ಆದಿತಿ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ವೈದೇಹಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಇದೇ ವೇಳೆ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀನಿವಾಸ ಮೋತ್ಕರ್, 1ನೇ ವಾರ್ಡ್ ಪಾಲಿಕೆ ಸದಸ್ಯರಾದಂತಹ ಹನುಮಂತ ಗುಡಿಗಟ್ಟಿ ಹಾಗೂ 1ನೇ ವಾರ್ಡ್ ಸಮಾಜ ಸೇವಕ ಯುವ ಮುಖಂಡರಾದಂತಹ ಕೆ ಗುರುಮೂರ್ತಿ ಅವರು ಸೇರಿ ಶಿಬಿರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಶಿಬಿರ ಕಾರ್ಯಕ್ರಮದಲ್ಲಿ ವೈದೇಹಿ ಆಸ್ಪತ್ರೆಯ PRO ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದು, ಇತ್ತೀಚಿನ ದಿನಗಳಲ್ಲಿ ತಮ್ಮ ಆರೋಗ್ಯವನ್ನ ಪಾಠಶಾಲೆಯಂತೆ ಎಚ್ಚರ ವಹಿಸಿ ಕಾಪಾಡಿಕೊಳ್ಳಬೇಕು. ಶಿಬಿರ ಕಾರ್ಯಕ್ರಮಗಳು ಬಂದಾಗ ಭಾಗವಹಿಸಬೇಕು ಎಂದರು. ಅಲ್ಲದೆ ಟ್ರಸ್ಟ್ ಅಧ್ಯಕ್ಷೆ ಅರ್ಷಿಯಾ ಭಾನು ಅವರು ಸಮಾಜ ಸೇವೆಯನ್ನ ಶ್ಲಾಘಿಸಿದ್ದಾರೆ. ಟ್ರಸ್ಟ್ ಅಧ್ಯಕ್ಷೆ ಅರ್ಷಿಯಾ ಭಾನು ಇದೇ ವೇಳೆ ಮಾತನಾಡಿದ್ದು, ಜನಸೇವೆಯ ಉದ್ದೇಶದಿಂದ ಶಿಬಿರ ಆಯೋಜಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಈ ಶಿಬಿರದಲ್ಲಿ ಸುಮಾರು 180ಕ್ಕೂ ಹೆಚ್ಚು ಸಾರ್ವಜನಿಕರು ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ವಸುಧರ್ ಮತ್ತು ಟ್ರಸ್ಟ್ ಕಾರ್ಯದರ್ಶಿ ದಾದಾಪೀರ್, ಸದಸ್ಯರಾದಂತಹ ಮತ್ತು ವೈದ್ಯರು ಸೇರಿದಂತೆ ಆರೋಗ್ಯ ಸಿಬ್ಬಂದಿಗಳು ಕೂಡ ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಾನು ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾಗ ನನ್ನ ಸ್ಟೂಡೆಂಟ್ ಆಗಿದ್ದಂತ ಹರ್ಷ ಇವತ್ತು ಇಷ್ಟು ಸಮಾಜಮುಖಿಯಾಗಿ ಮನೆಯವರೆಲ್ಲ ಸಹಯೋಗದೊಂದಿಗೆ, ಮುಖ್ಯವಾಗಿ ಅವರ ಪತಿದೇವರು ಎಷ್ಟು ಸಹಕಾರದೊಂದಿಗೆ ಇಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಿದ್ದನ್ನ ನೋಡಿ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ಅದಿತಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅವ್ರ ಜೊತೆಗೆ ಆಕೆ ಕಾರ್ಯನಿರ್ವಹಿಸ್ತಾ ಇದ್ದು, ಅದರ ಜೊತೆಗೆ ಬೆಂಗಳೂರಿನಿಂದ ಒಂದು ವೈದೇಹಿ ಆಸ್ಪತ್ರೆ, ಇವಾಗೆಲ್ಲ ಆರೋಗ್ಯವೇ ಮಹಾಭಾಗ್ಯ, ಆರೋಗ್ಯಕ್ಕಿಂತ ದೊಡ್ಡದಾದಂತಹ ಸಂಪತ್ತಿನೊಂದಿಲ್ಲ, ಅದನ್ನ ನಾವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಅದರ ನಿಟ್ಟಿನಲ್ಲಿ ವೈದೇಹಿ ಆಸ್ಪತ್ರೆಯಿಂದ ತಜ್ಞ ವೈದ್ಯರನ್ನ ಬಳ್ಳಾರಿಗೆ ಕರೆಸಿ ಇಂತಹ ಮೂಲೆ ಗುಂಪಿನಲ್ಲಿರುವಂತಹ ಒಂದು ಸ್ಥಳದಲ್ಲಿ ಬೆಂಗಳೂರಿನ ಒಂದು ವೈದ್ಯಕೀಯ ಸೌಲಭ್ಯ ನಿಮ್ಗೆಲ್ಲ ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇಂತಹ ಒಳ್ಳೆ ಆರೋಗ್ಯ ಶಿಬಿರವನ್ನ ಮಾಡ್ತಾ ಇರುವಂತಹ ಅರ್ಷಿಯಾ ಭಾನು ಅವರ ದಂಪತಿಗಳಿಗೆ ನನ್ನ ವತಿಯಿಂದ ಒಂದು ಚಿಕ್ಕ ಅವ್ರಿಗೆ ನಾನು ಏನಂತಾರೆ ಪ್ರೀತಿಯಿಂದ ನಾನು ಅವ್ರಿಗೆ ಆಶೀರ್ವಾದ. ನಿಜವಾಗ್ಲೂ ತಂಗೇನೆ ಅಯ್ಯಮ್ಮ. ಬಟ್ ನನಗೆ ವೈದೇಹಿ ಆಸ್ಪತ್ರೆಯಿಂದ ಫೋನ್ ಬಂದಾಗ ನಾನು ಒಂದೇ ಹೇಳಿದೆ, ಇಲ್ಲಿ ಟ್ರಸ್ಟ್ ಇದೆ, ನಮ್ಮ ತಂಗಿ ಟ್ರಸ್ಟ್ ಮಾಡ್ತಿದ್ದಾರೆ, ಅವ್ರ ಮುಖಾಂತರ ನಡೆಸೋಣ ಅಂತ ನಾನು ಅವತ್ತೇ ಹೇಳಿದೆ. ಹಂಗಾಗಿ ಇವತ್ತು ವೈದೇಹಿ ಆಸ್ಪತ್ರೆ ಏನು ಮುಖಾಂತರ ನಡೀತಿದೆಯಲ್ಲ 1ನೇ ವಾರ್ಡ್ನಲ್ಲಿ, ಅದು ನಮ್ಮ ತಂಗಿ ಆಗಿಂತ ಆದಿತ್ಯ ಟ್ರಸ್ಟ್ ಹರ್ಷಿಯಾ ಬಾನ್ಲಿಂದ ನಡೀಲಿ ಅಂತ ನಮ್ಮ ಉದ್ದೇಶ. ಯಾಕಂದ್ರೆ ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತಾಳ, ಆಯಮ್ಮ ನೇತೃತ್ವದಲ್ಲಿ ನಡೆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ನಾನು ನಮ್ಮ ಮೋತ್ಕರಣ ಎಲ್ಲ ಮಾತಾಡಿದ್ಮೇಲೆನೆ ಇದು ನಡೀತಾ ಇದೆ. ಬೆಲೆ ಕಟ್ಟಲಾಗದಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಅದಿತಿ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಬಳ್ಳಾರಿ ಇವರು ಇದನ್ನ ಏನ್ ಮಾಡ್ತಾ ಇದಾರಲ್ಲ, ನಿಜವಾಗಲೂ ಶ್ಲಾಘನೀಯ. ಗ್ಯಾಸ್ಟ್ರಿಕ್ಕು, ಕೈಕಾಲು ನೋವು, ಮೈಕೈ ನೋವು, ತಲೆ ನೋವು ಬಿಟ್ರೆ ಇನ್ನೇನು ಇರಲ್ಲ ಈ ಸದ್ಯ. ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನು ಅಂದ್ರೆ, ಭಯಾನಕ ಕಾಯಿಲೆಗಳಂತ ಕರಿತೀವಿ ನಾವು. ಇನ್ ಮುಂದ ಯಾರಿಗಾದ್ರೂ ಹಾರ್ಟಿನ ತೊಂದರೆ ಆಯ್ತಪ್ಪ, ಸಡನ್ಲಿ ಕ್ಯಾನ್ಸರ್ ಇದ್ದು, ಯಾವುದೋ ಒಂದು ಕ್ಯಾನ್ಸರ್, ಕಿಡ್ನಿ ಸ್ಟೋನ್, ಮೊಣಕಾಲು ಆಪರೇಷನ್, ಬೆನ್ನು ಮೂಳೆ ಆಪರೇಷನ್ ಇತ್ತು, ನಿಮಗೆ ಗೊತ್ತೋ ಇಲ್ಲೋ, 1 ಲಕ್ಷದಿಂದ 2 ಲಕ್ಷದವರೆಗೆ ತಗೊಂತಾರ. 1 ಲಕ್ಷದಿಂದ 2 ಲಕ್ಷ ರೂಪಾಯಿ ನಿಮಗೆ ಪ್ರೈವೇಟ್ ಆಸ್ಪತ್ರೆ ತಗೋತಾರ. ಅವಾಗ ನಿಮಗೆ ಗೊತ್ತಾಗತ್ತೆ ಇದೆಲ್ಲ ತಲೆವು ಕಾಲವು ಗುಳಿಗೆ ಕೊಟ್ಬಿಡ್ತೀವ್ರಿ. ನಿಮ್ಗೆ ಎಲ್ಲೇನು ಮೆಡಿಕಲ್ ಶಾಪಿಗೆ ಹೋದ್ರು ಕೂಡ ಗುಳಿಗೆ ಕೊಡ್ತಾರೆ, ಡಾಕ್ಟರ್ ತಕ್ಕ ಕೂಡ ಹೋಗೋ ಅವಶ್ಯಕತೆ ಇರೋದಲ್ಲ. ಬಟ್ ಇಂಥ ರೋಗಗಳು ಬಂದ್ರೆ ಏನ್ ಮಾಡ್ಬೇಕು ನೀವು? ಯಾರ್ ತಕೋತ್ರಿ? ಯಾರ್ ತಕ್ಕ ಹೋಗಲ್ಲ. ಲೋಕಲ್ ನಿಮ್ ಡಾಕ್ಟರ್ ಯಾರು ಇರ್ತಾನೋ ಅದನ್ನ ತಕೋತ್ರಿ. ಆತೇನ್ ಮಾಡ್ತಾನ, ತನಗೆ ಅನುಕೂಲ ಇರೋಂಥ ಡಾಕ್ಟ್ರಿಗೆ ರೆಫರ್ ಮಾಡ್ತಾನ. ನೀವು ಅಲ್ಲಿಗೆ ಹೋಗ್ತೀರಿ, 1-1.5 ಲಕ್ಷ ರೂಪಾಯಿ ಪೇ ಆಗ್ತದೆ ಅಂದಾಗ ಅವಾಗ ಇವತ್ತು ಯಾರ್ಯಾರೋ ಹಿಡ್ಕೊಂಡು ಅವ್ರ ತಕ್ಕೋಗೋದು ಇವ್ರ ತಕ್ಕೋಗೋದು ಇದೆಲ್ಲ ಮಾಡ್ತಾರೆ. ಅದಿತಿ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಅವ್ರು ಮಾಡ್ತಾರೆ. ಹಂಗಾಗಿ ಬಳ್ಳಾರಿಯಲ್ಲಿ ಮಾಡೋಣ ಅಂತಂದದಕ್ಕೆ ಇವತ್ತು ಈ ಕ್ಯಾಂಪನ್ನ ಇಲ್ಲಿ ಆರ್ಗನೈಸ್ ಮಾಡಿ. ಇದು ಸೂರ್ಯ ನ್ಯೂಸ್ ಕನ್ನಡ.